ಹಲೋ. ಇವತ್ತು ತೋಟದ ಹತ್ರ ಬಂದಿದ್ದೀನಿ. ಸೊ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಸುಸ್ತಾಯ್ತು, ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ನಿನ್ನೆಯಿಂದ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ. ಆ, ಮುಂಗಾರು ಬೇಗ ಶುರುವಾಗಿದ್ರಿಂದ ಕೆಲಸಗಳೆಲ್ಲ ಹಾಗೆ ಬಾಕಿ ಉಳ್ಕೊಂಡಿದೆ, ತೋಟ ಗದ್ದೆಗಳ ಕೆಲಸ. ಸೊ ನಿನ್ನೆಯಿಂದ ಸ್ವಲ್ಪ ಕೆಲಸನ ಶುರು ಮಾಡಿದ್ದಾರೆ. ಅಂಡ್ ನಾನು ಸ್ವಲ್ಪ ಬಿಡುವಾಗಿದ್ದೆ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ ತೋಟದಲ್ಲಿ. ಇಲ್ಲಿ ಮಳೆ ಬಂದಿರೋದ್ರಿಂದ ಈಗಷ್ಟೇ ಮಣ್ಣೆಲ್ಲ ಕೆನೆ ಕಟ್ಟಿದೆ, ಜಾರತ್ತೆ. ಹಾಗಾಗಿ ನೋಡ್ಕೊಂಡು ಕಾಲಿಡ್ಬೇಕು. ಮತ್ತೆ ಹಾವುಗಳೆಲ್ಲ ಹೆಚ್ಚಿಗೆ ಇರತ್ತೆ ಇಲ್ಲಿ. ಸ್ವಲ್ಪ ಬಿಸಿಲು ಬಂತು ಅಂದ್ರೆ ಒಂದು 11 ಗಂಟೆ 12 ಗಂಟೆ ಹೊತ್ತಿಗೆ ತುಂಬಾನೇ ಆ ಹಾವುಗಳು ಓಡಾಡ್ತಾ ಇರ್ತವೆ. ನೋಡ್ಕೊಂಡು ಓಡಾಡ್ಬೇಕು, ಹುಷಾರಾಗಿರ್ಬೇಕು. ಹಿಂಗೆ ಸಂಕ ಇದೆ. ನಾನು ಇಲ್ಲಿ ನಿಂತ್ಕೊಂಡಿದೀನಿ ಆಯ್ತಾ. ಗೇಟ್ ಇಂದ 1-2 ಅಡಿ ಕೆಳಗಡೆ ಬರ್ಬೋದೇನೋ. ಇದು ನಮ್ಮ ಕೃಷಿ ಹೊಂಡ. ಇದು ಅದು ಕಲ್ಕಟ್ಟೆ ಕಟ್ಟಿದಾರಲ್ಲ, ಅದು ಕೃಷಿ ಹೊಂಡ ಆ ಕಡೆ ಬರ್ತದೆ. ಅಲ್ಲಿವರ್ಗುನು ನೀರು, ಹೊಳೆ ನೀರು ಹರಿಯುತ್ತೆ. ಸೊ ತುಂಬಾನೇ ದೊಡ್ಡ ಎತ್ತರವಾಗಿ ಬರುತ್ತೆ ಹೊಳೆ. ಇಲ್ಲಿ ಸಂಕದ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನು ನೀರ್ ಹರಿತಾ ಇದೆಯಲ್ಲ, ಇದು ನಮ್ ಕೃಷಿ ಹೊಂಡದಿಂದ ತುಂಬಿ ನೀರು ಹೀಗೆ ಹೊಳೆ ಸೇರ್ತದೆ. ಈ ತರ ಕೆಲವೊಂದು ನ್ಯಾಚುರಲ್ ಆಗಿರೋ ಕಾಡು ಗಿಡಗಳು ಸಹ ಇದಾವೆ ಇಲ್ಲಿ ಕೆಲವೊಂದು. ಇದು ಕೃಷಿ ಹೊಂಡ. ಇದೊಂದ್ ಕೆರೆ ತರನೇ ಇದೆ. ಇಲ್ಲಿ ಜಲ ಇರೋದ್ರಿಂದ ಒಂದ್ ಕೆರೆ ತರ ಆಗಿದೆ ಇದು ಕೃಷಿ ಹೊಂಡ. ಕೃತಕದಲ್ಲ, ನ್ಯಾಚುರಲ್ ಆಗಿ ಒಂದ್ ಕೆರೆ ಅಂತಾನೆ ಹೇಳ್ಬೋದು. ಕೃಷಿ ಇಲ್ಲ ಅಂದ್ರೆ ಇಲ್ಲಿ ಭೂಕುಸಿತ ಆಗ್ಬಿಡತ್ತೆ. ಆಮೇಲೆ ಸಾಕಷ್ಟು ನಮ್ಮ ಜಾಗ. ಇದೇನ್ ಗೊತ್ತಾ, ಇದು ಇಲ್ಲಿ ಹರಾರಿಟಿನ್ ಗಿಡ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಕರೆಕ್ಟ್ ಆಗಿ ಬೊಟಾನಿಕಲ್ ನೇಮ್ ನಂಗೂ ಗೊತ್ತಿಲ್ಲ. ಸೊ ಇದನ್ನ ರಿಸರ್ಚ್ ಮಾಡಿ ಹೇಳ್ತೀನಿ. ಸೊ ನಾನು ನನ್ನ ಗಂಡ ಇಬ್ರು ಸೇರಿ ಒಂದಷ್ಟು ಗಿಡಗಳನ್ನ ನೆಟ್ಟಿದ್ದೀವಿ. ಇದು ಚಂದನ ಗಿಡ, ಚಂದನ ಮತ್ತು ಶ್ರೀಗಂಧ. ಇಲ್ಲಿ ಒಂದು ಮಳೆಗೆ, 1-2 ಮಳೆಗೆ ಅಷ್ಟೊಂದು ಕಳೆಗಳು ಬೆಳ್ಕೊಂಡು ಹೋಗುತ್ತೆ. ಇಲ್ಲಿ ಏನು ಜನ ಬರ್ತಾರಲ್ಲ, ಇವರೆಲ್ಲ ಹುಲ್ ಕೊಯ್ಲಿಕ್ಕೆ ಬರ್ತಾರೆ. ಅಕ್ಕಪಕ್ಕ ರೈತರೆಲ್ಲ, ಅವರೆಲ್ಲ ಇಲ್ಲಿ ಹುಲ್ ಕೊಯ್ಯೋಕೆ ಬಂದವರು ಗಿಡ ಸಹಿತ ಕಟ್ ಮಾಡಿಬಿಟ್ಟಿರ್ತಾರೆ. ತುಂಬಾ ಕಷ್ಟ ಗಿಡಗಳನ್ನ ಕಾಪಾಡ್ಕೊಳ್ಳೋದು ಇಲ್ಲಿ. ಆ್ಯಂಡ್ ನಾವು ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜನಗಳು ಹೊರಗಡೆನವರು ಇಲ್ಲಿ ಬರೋದು ಕಡಿಮೆ ಆಗಿದೆ ಇವಾಗ. ನೋಡಿ ಈ ಗಿಡ ಎಲ್ಲ ಎಷ್ಟು ಚೆಂದ ಬಂದಿದೆ. ನಾನು ಹೇಗೆ ಅಂದರೆ, ಎಷ್ಟು ಗಿಡ ನೆಟ್ಟಿರ್ತೀನಲ್ಲ, ನಂಗೆ ಅದೆಲ್ಲ ಕೌಂಟ್ ಇರುತ್ತೆ. ನಾನೆಲ್ಲ ಒಂದು ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅದ್ರ ಮೇಲೆಲ್ಲ ಅವಾಗವಾಗ ಗಮನಿಸ್ತಾ ಇರ್ತೀನಿ. ಇಲ್ಲೆಲ್ಲ ಗೊಬ್ಬರ ಎಲ್ಲ ಹಾಕಿ ನೆಟ್ಟಿ ಇದೆಲ್ಲ ತುಂಬ ಕೆಲಸ ಬೇಕು. ಒಂದು ಅಗ್ರಿಕಲ್ಚರ್ ಅಂದರೆ ಬರೀ ಕೆಲಸದವ್ರ ಮೇಲೆ, ಬೇರೆಯವರ ಸಹಾಯ ಒಂದು 50% ನಾವು ತೊಗೊಳ್ತೀವಿ ಅಂದರೆ, ಇನ್ನು ಅರ್ಧ ಕೆಲಸ ನಾವು ಮಾಡಲಿಕ್ಕೆ ಗೊತ್ತಿರಬೇಕು. ಆವಾಗಲೇ ಅಗ್ರಿಕಲ್ಚರ್ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಇಲ್ಲಿ ಎಷ್ಟು ಅಕೇಶಿಯಾ ಗಿಡಗಳು ಬೆಳೆದಿದೆ ಅಂತಂದರೆ, ಇದು ಯಾರೂ ನೆಟ್ಟಿರೋದಲ್ಲ, ಇದು ತಾನಾಗೇ ಬೆಳೆದಿರೋದು. ಎಷ್ಟು ಗ್ರೀನ್ ಆಗಿದೆ ನೋಡಿ. ನೀವು ಒಂದು ಗಿಡನ ಸ್ವಾಭಾವಿಕವಾಗಿ ಯಾವುದಾದ್ರೂ ಒಂದು ಒಳ್ಳೆ ಗಿಡ ನೆಡಿ, ಈ ಥರ ಬರೋದೇ ಇಲ್ಲ. ಇದೆಲ್ಲ ಇದೆ ಅಂತರ್ಜಲ ಮಟ್ಟನ ಇವೆಲ್ಲ ಹಾಳು ಮಾಡ್ತಾ ಇದ್ದಾವೆ ಈ ಥರ ಅಕೇಶಿಯಾ ಗಿಡಗಳು. ಹುಣಸೆ ಇದು ಹೋದ ವರ್ಷ ನೆಟ್ಟದ್ದು. ಕಾಣಿಸ್ತಾ ಇದೆಯಾ, ಅಲ್ಲಿ ಕ್ಯಾಮ್ರಾ ಇದೆ ನೋಡಿ. ಸೊ ಹೀಗೆ ಎಕ್ಸ್ಟ್ರಾ ಪೋಲ್ಸ್ ಬೇಡ ಅಂದ್ಬಿಟ್ಟು ಎಲ್ಲೆಲ್ಲಿ ಈ ಥರ ಎಲೆಕ್ಟ್ರಿಕ್ ಪೋಲ್ಸ್ ಇದೆಯಲ್ಲ, ಅಲ್ಲಲ್ಲೇ ಕ್ಯಾಮ್ರಾ ಹಾಕ್ಕೊಂಡಿದ್ದೀವಿ. ನೋಡಿ ಗೇರ್ ಗಿಡ, ಇದೆಲ್ಲ ನಾನೇ ಗಿಡ ಮಾಡಿದ್ದು. ಬೀಜ ತಂದುಬಿಟ್ಟು ಅದರಲ್ಲೇ ಗಿಡ ಮಾಡಿರೋದು. ಹೋದ್ಸತಿ ಒಂದು 20 ಗಿಡ ಮಾಡಿದ್ದೆ. ಅದರಲ್ಲಿ ಇವಾಗ ಒಂದು 11-12 ಗಿಡ ಉಳ್ಕೊಂಡಿದ್ದಾವೆ. ಇದರಲ್ಲಿ ಮಾವಿದೆ. ಇದು ಗಿಡ ನಾನೇ ಮಾಡಿರೋದು. ನೋಡಿ ಇದೆಲ್ಲ ನಾನೇ ಮಾಡಿರುವಂಥ ಗಿಡಗಳು ಇವು. ಇದೆಂತ ಗೊತ್ತಾ, ಇದು ಅಮಟೆ ಗಿಡ. ಇಲ್ಲೆಲ್ಲ ಮಲೆನಾಡಲ್ಲಿ ಅಮಟೆಕಾಯಿ ಗೊಜ್ಜು, ಅಮಟೆಕಾಯಿ ಸುಮಾರು ಒಂದು ರೆಸಿಪಿಗಳು ಮಾಡ್ತಾರೆ ಇಲ್ಲಿ. ನಾನು ಕೆಲವೊಂದು ಹಾಕಿದ್ದೀನಿ ಕುಕಿಂಗ್ ಬ್ಲಾಗ್ಸಲ್ಲಿ. ಸೊ ಅದ್ರ ಗಿಡ ಇದನ್ನೆಲ್ಲ. ಇದು ಇನ್ನೊಂದು ಬದಿಯ ಗೇಟ್. ಇದು ಇಲ್ಲಿಂದ ನಮಗೆ ವೆಹಿಕಲ್ಸ್ ಬರಲಿಕ್ಕೆ ಜಾಗ ಇದೆ. ಈ ಲೈನ್ ಏನಿದೆಯಲ್ಲ, ಇದು ಪೂರ್ತಿ ಕಾಡು ಮರಗಳ ಲೈನ್. ಇದು ಈ ಕಡೆ ಸೈಡಿಗೆ ಅಡಿಕೆ ತೋಟ ಏನು ಕಾಣಿಸ್ತಿದೆಯಲ್ಲ, ಅಡಿಕೆ ತೋಟ ಇದೆ. ಮತ್ತು ಈ ಮಳೆ ಶುರುವಾಗೋಕ್ಕೂ ಮುಂಚೆ ಬುಡ ಬಿಡಿಸಿ ಇದಕ್ಕೆಲ್ಲ ಹಾಕಿ ಗೊಬ್ಬರ ಹಾಕಿ ಹೋಗಿದೆ. ಎಲ್ಲ ಕಟ್ ಮಾಡಿಬಿಟ್ಟು, ಯಾಕಂದರೆ ಮಳೆಗಾಲ ಶುರುವಾಗಿ ಇದೆಲ್ಲ ಚೆನ್ನಾಗಿ ಚಿಗುರು ಬರುತ್ತೆ. ಅದಕ್ಕೆ ಸ್ವಲ್ಪ ಕೆಲಸ ಆವಾಗಲೇ ಮಾಡ್ಕೊಂಡಿದ್ದೀನಿ ನಾನು. ತೋಟ ಹಿಂಗಿದೆ. ಸುಮಾರು ಒಂದು 2 ವರ್ಷದ ತೋಟ ಇದು. ನಾವು ಬಂದ ಮೇಲೆ ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ, ಮಣ್ಣನ್ನು ಯಾವುದು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ನಮಗೇನು ಬೇಕು, ನಾವು ಮುಂದೆ ಬೆಳಿಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದೀವಿ. ಅನಾನಸ್ ಹಾಕಿ ತುಂಬಾ ಮಣ್ಣನ್ನು ಹಾಳು ಮಾಡಿದ್ದಾರೆ. ಅದು ತನಗೆ ತಾನು ಸ್ವಲ್ಪ ರೀಸೈಕ್ಲಿಂಗ್ ಆಗಬೇಕಲ್ಲ, ಅದು ಫಲವತ್ತತೆ ಹೆಚ್ಚಾಗಬೇಕು. ಹಾಗೆ ಅವರು ಗೊಬ್ಬರಗಳನ್ನ ನಾವು ಬಳಸ್ಕೊಂಡು ಈ ಭೂಮಿನಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದೀವಿ. ಏನು ತೋಟ ಇತ್ತು
ಅದನ್ನು ಹಾಗೆ ಬಿಟ್ಟು ಕೆಲವೊಂದು ಕಾಡು ಗಿಡಗಳು ನಮಗೇನು ಗಿಡಗಳು ಬೇಕು ಅಂಥವನ್ನ ಸುಮ್ಮನೆ ಹಂಗಂಗೆ ಹಾಕಿ ಬಿಟ್ಕೊಂಡಿದ್ದೀವಿ. ಎಲ್ಲರೂ ಹೇಳ್ತಾಯಿದ್ರು, ಎಷ್ಟು ದಿನ ಬದುಕಿರ್ತೀರಾ, ಭೂಮಿ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ, ಮಣ್ಣು ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ಅಂತ. ಬದುಕಿರೋವರೆಗೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮಿಬ್ಬರು ಉದ್ದೇಶ. ನಾನಾಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ವಿ ಥಿಂಕ್ ಇನ್ ದ್ಯಾಟ್ ವೇ. ಸೊ ಎಲ್ರಿಗೂ ನಮ್ಮ ಧ್ಯೇಯಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಯಾವ ಅವಶ್ಯಕತೆಗಳಿರೋದಿಲ್ಲ. ನಾವು ಅಗ್ರಿಕಲ್ಚರ್ ಅಂತ ಯಾವಾಗ ಯೋಚನೆ ಮಾಡಿದ್ವಲ್ಲ, ಆವಾಗ ನಮಗೆ ಸುಮಾರು ಜನ ಸುಮಾರು ತರಹದ ಸಲಹೆ ಕೊಟ್ಟರು. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ. ಅಫ್ಕೋರ್ಸ್ ಯಾರಾದರೂ ಒಬ್ರು ಇನಿಷಿಯೇಟ್ ಮಾಡಿದ್ರೆ ಅಲ್ವಾ, ಇವಾಗ ಯಾರೆಲ್ಲ ಫಲಭರಿತ ತೋಟಗಳನ್ನ ಜಮೀನುಗಳನ್ನ ಏನ್ ಇಟ್ಕೊಂಡಿದಾರಲ್ಲ, ಅವರೆಲ್ಲ ಅವ್ರ ತಂದೆ ಅವ್ರ ತಾತ ಯಾರೆಲ್ಲ ಮಾಡಿದ್ರೇನೆ ಅವ್ರು ಇವತ್ತು ಅನುಭವಿಸ್ತಾ ಇರೋದು. ಸೊ ನಮ್ಮಿಂದನೇ ಇನಿಷಿಯೇಟ್ ಆಗ್ಲಿ ಅಂತ ನಾವು ಥಿಂಕ್ ಮಾಡ್ತಾ ಇದ್ವಿ. ಅಂಡ್ ಯಾರಾದ್ರೂ ಅಗ್ರಿಕಲ್ಚರ್ ಮಾಡ್ತೀರಾ ಅನ್ನೋದೇ ಆದ್ರೆ ಇಟ್ಸ್ ನಾಟ್ ವೀಕೆಂಡ್ ಜಾಬ್ ಅಲ್ವೇ ಅಲ್ಲ, ಪಾರ್ಟ್ ಟೈಮ್ ಅಲ್ವೇ ಅಲ್ಲ ಅದು. ಸೊ ಇಲ್ಲಿ ಯಾವ್ದನ್ನು ನೋಡಿ ಕಲಿಲಿಕ್ಕಿಲ್ಲ, ಎಲ್ಲದನ್ನು ನಾವು ಕೆಲಸ ಮಾಡಿನೇ ಕಲಿಬೇಕು. ಅಂಡ್ ಇಂಟ್ರೆಸ್ಟ್ ಇರಬೇಕು ಮೇನು. ನಿಮ್ಗೆ ಸುಮ್ಮನೆ ಏನೋ ಒಂದು ಹಾಬಿಗೋಸ್ಕರ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಅಂತಂದ್ರೆ ಅದಾಗದೇ ಇರುವಂತ ಕೆಲಸ. ಇಟ್ ಈಸ್ ಲೈಕ್ ಕನೆಕ್ಟಿಂಗ್ ಬ್ಯಾಕ್ ಟು ಯುವರ್ ರೂಟ್ಸ್ ಅಂತ. ಸೊ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಇನ್ ಅಗ್ರಿಕಲ್ಚರ್, ಮನಸ್ಫೂರ್ತಿಯಾಗಿ ಮಾಡಿ. ಅಂಡ್ ಕಮಿಟ್ಮೆಂಟ್ ಇರಬೇಕು. ಸಮಥಿಂಗ್ ಏನಾದ್ರೂ ಮಾಡ್ತೀವಿ ಅಂತಂದ್ರೆ ಯು ಹ್ಯಾವ್ ಟು ಕಮಿಟ್ ಯುವರ್ ಸೆಲ್ಫ್. ದಟ್ ಈಸ್ ಕಾಲ್ಡ್ ಅಗ್ರಿಕಲ್ಚರ್. ಬದುಕಲ್ಲಿ ಪ್ರತಿದಿನ ನಮ್ಗಿಷ್ಟ ಆಗೋ ರೀತಿ ನಮ್ಗೆ ಏನಾದ್ರೂ ಬದುಕಲಿಕ್ಕೆ ಒಂದು ಅವಕಾಶ ಸಿಕ್ಕಾಗ ಆದಷ್ಟು ಆ ಬದುಕನ್ನ ಬದುಕಲಿಕ್ಕೆ ಪ್ರಯತ್ನ ಪಡಿ. ಇಷ್ಟೇ ಹೇಳೋದು ನಾನು. ಈ ಲೈನ್ ಪೂರ್ತಿ ದಾಲ್ಚಿನ್ನಿ ಇದೆ, ಕಡೆವರೆಗೂ ದಾಲ್ಚಿನ್ನಿ ಇದೆ. ಇಲ್ಲಿ ಒಂದು 50 ಗಿಡಗಳಿದಾವೆ ಇವಾಗ. ಸೊ ಒಳಗಡೆ ಲವಂಗ ಇದೆ. ನೆರಳಲ್ಲಿ ಬೆಳಿಲಿಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕಬೇಕಾಗತ್ತೆ. ಹಾಗಾಗಿ ಇದ್ರ ಒಳಗಡೆ ತೋಟ ಒಳಗಡೆ ಲವಂಗ ಮತ್ತು ಏಲಕ್ಕಿ ಇದ್ದಾವೆ. ಸೊ ಮುಂದಿನ ವರ್ಷದಿಂದ ಕೆಲವೊಂದು ಮರಗಳಲ್ಲಿ ಅಡಿಕೆ ಕೂಡ ಬರುತ್ತೆ. ಇದು ನಿಂಬೆ, ಇದು ರಾಮಫಲದ ಗಿಡ. ಹೀಗೆ ಇಲ್ಲಿ ಸುಮಾರು ಹಣ್ಣು. ಇದು ತೆಂಗಿನ ತೋಟ. ಹಿಂದೆ ಬದಿ ಬಂದರೆ ಪೂರ್ತಿ ತೆಂಗಿನ ತೋಟ, ಅಲ್ಲಿ ಪೂರ್ತಿ ತೆಂಗಿನ ತೋಟ. ಇದ್ರ ಮಧ್ಯೆ ಸುಮಾರು ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಸೀತಾಫಲ, ರಾಮಫಲ, ಆಮೇಲೆ ಇಲ್ಲಿ ಬಂದರೆ ನಿಂಬೆ ಮತ್ತು ಸೀಬೆ ಇದೆ ಆ ಕಡೆ, ಮತ್ತು ಅಬೆಯೂ ಇದೆ. ಆ್ಯಂಡ್ ಸುಮಾರು ಬೇರೆ ಬೇರೆ ತಳಿಯ ಸೀಬೆಗಳು ಇಟ್ಕೊಂಡಿದ್ದೀವಿ. ಅದು ನೋಡಿ, ಊಟಕ್ಕೆ ಉಪಯೋಗಿಸ್ತೀವಲ್ಲ, ಏನು ಹೇಳ್ತಾರೆ ಆ ಮರ ಅದು. ಮೊದಲನೇ ವರ್ಷ ಏನು ಬರುತ್ತಲ್ಲ, ಹಣ್ಣನ್ನು ತೆಗೆಯೋದ್ರಿಂದ ಪುನಃ ಸಪೋರ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಯಾವುದೇ ಹಣ್ಣಾಗಿರ್ಬೋದು, ಮೊದಲನೇ ವರ್ಷ ಏನು ನಾವು ಹೈಬ್ರಿಡ್ ಗಿಡಗಳು ಹಾಕಿದಾಗ ಏನು ಬರುತ್ತೆ ಅದನ್ನೆಲ್ಲ ಕಿತ್ತು ಹಾಕಬೇಕು. ಸೊ ದಟ್ ನೆಕ್ಸ್ಟ್ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಇಲ್ಲಿ ಮುಳ್ಳು ಹಕ್ಕಿಗಳು ಹೆಚ್ಚು. ಇಲ್ಲಿ ಮುಳ್ಳು ಹಕ್ಕಿ ಅಂದರೆ ಮುಳ್ಳು ಹಂದಿ ಹೇಳ್ತೀವಲ್ಲ ಅದು, ಅದೆಲ್ಲ ಜಾಸ್ತಿ ಇಲ್ಲಿ. ಸುಮಾರು ತೆಂಗು ಮತ್ತು ಅಡಿಕೆಗಳನ್ನೆಲ್ಲ ಹಾಳು ಮಾಡಿದೆ. ಮತ್ತು ಹೊಸ ಹೊಸ ಗಿಡಗಳೆಲ್ಲ ಇದೆಯಲ್ಲ ಅದೆಲ್ಲ ಹಾಳು ಮಾಡಿ ಅದ್ರ ಬುಡನೇ ತಿಂತಾ ಇರ್ತವೆ. ಅದಕ್ಕೆ ಈ ಥರ ಎಲ್ಲ ನೆಟ್ ಹಾಕ್ಸಿದ್ದಾರೆ ನೋಡಿ. ಪಾಪದ್ದು ಇಲ್ಲೊಂದು ಕರ್ಬೇವು ಗಿಡ ಇದೆ. ಈ ಲೈನಲ್ಲಿ 1, 2, 3 ಹಾಕಿದೆ. ಉಳಿದಿರೋದು 2 ಇವಾಗ. ಇದು ಮರ ಬಂದ್ಬಿಟ್ಟಿದೆ ಆಲ್ರೆಡಿ, ಮಾವಿನ ಗಿಡ. ಈ ಪನ್ನೇರಳೆ ಗಿಡ ತೋರಿಸೋದಿದೆ. ಮನೆಗಳಲ್ಲಿ ಗಿಡ ಮಾಡಿಕೊಂಡು ಇಲ್ಲಿ ತಂದು ಹಾಕ್ತಾ ಇರ್ತೀನಿ. ಏನು ಮಳೆಗಾಲ ಶುರುವಾಗೋಕ್ಕೆ ಮುಂಚೆ ಪನ್ನೇರಳೆ ಗಿಡ ಬಂದಿದೆ. ಸುಮಾರು ಒಂದು 10 ಗಿಡಗಳಿದೆ ಈ ಲೈನಲ್ಲೇ. ಇದು ಒಂದು ಫ್ರೂಟು, ಯಾವುದು ಅಬೆ ಅನಿಸುತ್ತೆ. ಇಲ್ಲಿ ನೋಡಿ, ಇಷ್ಟೆಲ್ಲ ಕಳೆ ತೆಗೆದಾಗಿದೆ ಇವಾಗ ಅಡಿಕೆ ತೋಟದ್ದು ಒಂದು ಬದಿದು. ಬೆಳಗ್ಗೆ ಸ್ವಲ್ಪ ಒಂದು 7 ಗಂಟೆ ಅಥವಾ 5:15 ಬಂದರೆ ಒಂದು 11 ಗಂಟೆವರೆಗೂ ಸಮ ಕೆಲಸ ಮಾಡ್ಬೋದು ಅಷ್ಟೇ. ಬಂದಿದ್ದು ಇವತ್ತು ಸ್ವಲ್ಪ ಅಂಟುವಾಳ ಗಿಡ ನೆಡೋದಿತ್ತು, ಹಾಗಾಗಿ ಬಂದೆ. ಇಲ್ಲೆಲ್ಲ ಮಂಗನ ಕಾಟ ಜಾಸ್ತಿ ಇದೆ ಅಂತ ಹೇಳಿ ಯಾರೂ ಹಣ್ಣು ಗಿಡಗಳು ಇಂಥದ್ದೆಲ್ಲ ಬೆಳೆಸ್ತಾ ಇಲ್ಲ. ಇತ್ತೀಚೆಗೆ ಬಿಟ್ಬಿಟ್ಟಿದ್ದಾರೆ. ಈ ಹಲಸು ಇಂಥದ್ದೆಲ್ಲ ಬೆಳೆಸ್ತಾ ಇಲ್ಲ. ಯಾಕಂದರೆ ಅಡಿಕೆನೇ ಹಿಂಗಾರ ಬಂದ ಕೂಡಲೇ, ಅದು ಚಿಕ್ಕ ಚಿಕ್ಕ ಅಡಿಕೆ ಆದ ಕೂಡಲೇ ಎಲ್ಲ ಮಂಗಗಳು ಹಾಳು ಮಾಡ್ತಾ ಇದೆ ಅಂತ ಹೇಳಿ ಏನೂ ಬೆಳೆಸ್ಕೊಳ್ತಾ ಇಲ್ಲ. ಬರೀ ಮೇಯ್ನು ಯಾವುದು ಕೃಷಿ ಇರುತ್ತೆ ಅದನ್ನು ಮಾತ್ರ ಮಾಡ್ಕೊಂಡಿದ್ದಾರೆ ಇಲ್ಲಿಯ ಜನ. ಇಲ್ಲಿ ನೋಡಿ, ಸುಮಾರು ಒಂದು ರೌಂಡ್ ಬರೋಷ್ಟೊತ್ತಿಗೆ ನಂಗೆ ಸಾಕಾಗೋಗ್ಬಿಡುತ್ತೆ ಇಲ್ಲಿ ಕೆಲಸ. ಇನ್ನೂ ಗಿಡ ನೆಟ್ಟಿಲ್ಲ. ನಾ ಯಾವಾಗಲೂ ಇಲ್ಲಿಗೆ ಬರ್ತಾ ಇದ್ದೀನಿ ಅಂತಂದರೆ ಒಂದು ಗಿಡ ಕೈಯಲ್ಲಿ ಇಟ್ಕೊಂಡೇ ಬರೋದು. ಮಳೆಗಾಲದಲ್ಲಿ ಅಂತೂ ಮರೆಯೋದೇ ಇಲ್ಲ. ಇಟ್ಕೊಂಡು ಬಂದು ಏನಾದರೂ ಒಂದು ಗಿಡ ಹಾಕ್ಬಿಟ್ಟು ಹೋಗ್ತೀನಿ. ಮನೆಯಲ್ಲಿ ಬೀಜ ಇದ್ದರೆ ಅದರಲ್ಲಿ ಗಿಡ ಹಾಕ್ಕೊಂಡಿರ್ತೀನಿ, ಗಿಡ ಮಾಡ್ಲಿಕ್ಕೆ ಹಾಕಿರ್ತೀನ. ಯಾವುದಾದ್ರೂ ಒಂದು ಗಿಡ ಬಂದಿರುತ್ತೆ, ತಂದ್ಬಿಟ್ಟು ಹಿಂಗೆ ನೆಟ್ಬಿಟ್ಟು ಓಡೋಗಿರ್ತೀನಿ. ಕಾಣಿಸ್ತಾ ಇದೆಯಾ? ಇವಾಗ ಇದು ನೆಡ್ತೀನಿ. ಇದು ಅಂಟುವಾಳದ ಸಸಿ. ಇದು ಹೋದ ಮಳೆಗಾಲದಲ್ಲಿ ನಾ ಮಾಡ್ಕೊಂಡಿದ್ದೆ ಗಿಡ. ಇಷ್ಟು ದೊಡ್ಡದಾಗಿತ್ತು. ಹಿಂಗೆ ತೋಟದ ಹತ್ರ ಬರುವಾಗೆಲ್ಲ 1 ಅಥವಾ 2 ಗಿಡಗಳನ್ನ ತಗೊಂಡ್ ಬಂದ್ಬಿಡ್ತೀನಿ ನಾನು. ಬಂದು ನೆಟ್ ಹೋಗ್ತಾ ಇರ್ತೀನಿ. ಬಲ್ಕ್ ಆಗಿ ಕೆಲವೊಂದ್ಸತಿ ನೆಡ್ಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಇದು ನನ್ನ ಪುಟಾಣಿ ಆರ್ದ ನೆಟ್ಟು ಮನೆಗೆ ಹೋಗ್ತೀನಿ.